ಇವನಿಗೆ ಸಪೋರ್ಟ್ ಮಾಡಿ ತಪ್ಪು ಮಾಡಿದೆ. ಇವನಿಷ್ಟು ಮುಂದುವರಿತಾನೆ ಅಂತ ಗೊತ್ತಿರಲಿಲ್ಲ. ಇವತ್ತೇನಾದರೂ ಅವನು ಇಲ್ಲಿಗೆ ಬಂದರೆ ದೊಡ್ಡ ಅನಾಹುತನೇ ಆಗುತ್ತೆ. ಒಂದು ನಕ್ಷತ್ರನಿಗೇನಾದರೂ ಆಗುತ್ತೆ, ಇಲ್ಲ ಭೂಪತಿಗೆ ಬೀಳ್ತಾನೆ. ಎರಡೂ ಡೇಂಜರಸ್. ಸರ್ ಎಲ್ಲ ಓಕೆ ಅಲ್ವಾ? ನಿಮ್ಗೆ ಯಾರು ಅನುಮಾನ ಬರೋ ಥರ ನಡ್ಕೋತಿಲ್ಲ ಅಲ್ಲ? ಪ್ರತಿಯೊಬ್ಬರನ್ನು ಚೆಕ್ ಮಾಡೇ ಕಳಿಸ್ತೀರಲ್ವಾ ಸರ್? ಸರ್ ಯಾರೇ ಗೆಸ್ಟ್ ಆಗಿರಲಿ ತೊಂದರೆ ಇಲ್ಲ ಸರ್, ನೀವು ಚೆಕ್ ಮಾಡಿಬಿಟ್ಟೆ ಕಳಿಸಿ ಸರ್. ಐಮ್ 100% ಶೋರ್ ಅವ್ನು ಖಂಡಿತವಾಗ್ಲೂ ಇವತ್ತು ಇಲ್ಲಿ ಬಂದೇ ಬರ್ತಾನೆ. ಅವ್ನು ಬರಲಿ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಅವ್ನು ಬರಲಿ, ಅವ್ನು ಯಾರು ಅಂತ ಗೊತ್ತಾಗ್ಲಿ ಅಂತಾನೆ ಕಾಯ್ತಾ ಇದ್ದೀನಿ. ಇವನ್ಗೆ ಹೇಗೆ ಬುದ್ಧಿ ಹೇಳೋದು ಅರ್ಥನೇ ಮಾಡ್ಕೊಳ್ಳೋಣ ಅಂತಾನೆ. ಓ ಮೈ ಗಾಡ್. ಮೌರ್ಯ, 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 ಅಣ್ಣ ಇರಿ ಇರಿ. ಏನಾಯ್ತು? ಏನಿರಲ್ಲ, ಯಾಕೆ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಮೌರ್ಯ ಮೌರ್ಯ ಅಂತ ಹುಡುಕ್ತಾ ಇದೆಯಾ? ವಾಟ್ ಇಸ್ ದ ಮ್ಯಾಟರ್? ಹೌದು, ಮೌರ್ಯ ಇಲ್ಲಿಗೆ ಯಾಕೆ ಬರ್ತಾನೆ? ಮೌರ್ಯನಾ? ಇಲ್ವಲ್ಲ, ಅವನ ನಾನು ಯಾಕೆ ಹುಡುಕ್ತೀನಿ? ಯಾರು ಅಂತ ಗೊತ್ತಾಗಬೇಕು ಅಷ್ಟೇ. ಫೈನ್ ಸರ್, ಥ್ಯಾಂಕ್ ಯು. ಮಿಸ್ಟ್ರಿ, ಆಗ್ಲೇ ನೀನು ಫೋಟೋ ತೆಗ್ದಿಲ್ಲ, ಅದು ನನ್ನ ಫೋನಿಗೆ ಕಳ್ಸೋ. ಈಗೇನು ಅರ್ಜೆಂಟು? ಅಮ್ಮ ಕೇಳ್ತಿದ್ರು, ನಾನು ಅವ್ರಿಗೆ ಕಳಿಸ್ಬೇಕು. ಭೂಪತಿ, ಒಂದು ನಿಮಿಷ ನೀನು ನನ್ನ ಜೊತೆಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ನಾನು. ನೋಡಿ ಮಿಸ್ಟ್ರಿ, ಫೋಟೋ ನೀನೇ ಕಳಿಸ್ಕೊ. ಲಾಕು ತೋ. ಅರೇ ವಾ, ನಮ್ಮ ಮಿಸ್ಟ್ರಿ ಫೋಟೋ ಚೆನ್ನಾಗಿ ತೆಗಿತಾನೆ. ಇವ್ನವ್ನೇ ಅಲ್ವಾ? ಹೌದು ಹೌದು, ಅವನೇ. ಹೌದು, ಅತ್ತೆ ರೂಮಲ್ಲಿ ಸಿಕ್ಕಿದ ಫೋಟೋನು ಇವಂದೆ. ಇವತ್ತು ಭೂಪತಿನೂ ಅತ್ತೆನೂ ಇವನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಏಯ್, ಏನೋ ಮಾತಾಡಬೇಕು ಅಂತ ಕರೆದು ಏನಾಯ್ತು? ಸಮಥಿಂಗ್ ಈಸ್ ರಾಂಗ್ ಕಣೋ. ಅಣ್ಣ ಯಾಕೋ ವಿಯರ್ಡ್ ಆಗಿ ಆಡ್ತಿದ್ದಾನೆ. ನಂಗೆ ಏನೋ ಸರಿಗಿಲ್ಲ ಅನಿಸ್ತದೆ. ಹಿ ಈಸ್ ಹೈಡಿಂಗ್ ಸಮಥಿಂಗ್. ಏನಾಯ್ತು? ಅಂಥದ್ದೇನಾಯ್ತು? ಎಲ್ಲಿದ್ದಾನ ಅವನು? ಅವನು ಮೌರ್ಯ ಮೌರ್ಯ ಅಂತ ಕರೀತಾ ಇದ್ದ. ನಾನು ಮೌರ್ಯ ಇಲ್ಲಿಗೆ ಯಾಕೋ ಬರ್ತಾನೆ ಅಂದರೆ ಏನಿಲ್ಲ ಏನಿಲ್ಲ ಅಂತ ಹಂಗೆ ಎಸ್ಕೇಪ್ ಆಗ್ಬಿಟ್ಟ. ನಾನು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ದೀನಿ, ಅವ್ನು ಕರೀತಾ ಇದ್ದಿದ್ದು ಮೌರ್ಯ ಅಂತಾನೆ. ಪ್ಲಸ್ ಅವನು ತುಂಬ ಟೆನ್ಷನಲ್ಲಿ ಬೇರೆ ಇದ್ದ ಕಣೋ. ಹೌ ಸ್ಟ್ರೇಂಜ್. ಅಣ್ಣ ಯಾಕೆ ಮೌರ್ಯನ್ ಕರೀತಾನೆ? ಅದು ಈ ಪಾರ್ಟಿಲಿ, ಈ ಪಾರ್ಟಿ ಮಧ್ಯದಲ್ಲಿ ಮೌರ್ಯ ಯಾಕೆ ಬರ್ತಾನೆ? ಅಂದ್ರೆ ಇವನ ಮನೆಗೆ ಸಂಬಂಧಪಟ್ಟಿರೋಣ ಅಥವಾ ಭೂಪತಿಗೆ ಗೊತ್ತಿರೋಣ? ಹಾಗಾದ್ರೆ ಭೂಪತಿ, ಭೂಪತಿ, ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಭೂಪತಿ, ಭೂಪತಿ, ಈ ಫೋಟೋ ಎಲ್ಲಿ ತೆಗ್ದಿದ್ದು? ಈಗ ನಾನು ಅವ್ನು ಯಾರೇ ಆಗಿರಲಿ, ನಿಮ್ಗೆ ಯಾಕೆ? ಭೂಪತಿ, ನಾನು ಹೇಳಿರೋದ್ರ ಕಡೆ ಗಮನ ಕೊಡು. ಅದು ಏನು ಅಂತ ಎನ್ಕ್ವೈರಿ ಮಾಡು. ಭೂಪತಿ, ಇವ್ನು ಯಾರು ಅಂತ ಹೇಳು. ನೀನು ಅತ್ತೆ ಇವ್ರ ಹತ್ರ ಫೋಟೋ ತೆಗೆಸ್ಕೊಂಡಿದ್ದೀರಿ. ಈ ಫೋಟೋ ನಿನ್ನ ಹತ್ರ ಬಂತು. ಈ ಫೋಟೋ ಅಂದ್ರೆ ಇದಕ್ಕೇನಾಗಿದೆ? ಇವ್ನು ನಿನಗೆ ಗೊತ್ತಾ? ಇವ್ನು ನಿನ್ಗೆ ಪರಿಚಯದವನಾ? ಯಾಕೆ ಈ ಥರ ಎಲ್ಲ ಕೇಳ್ತಿದ್ಯಾ ನಕ್ಷತ್ರ? ಏನಾಯ್ತು? ಹೇಳ್ತೀನಿ, ಮೊದ್ಲು ಇವ್ನು ಯಾರು ಅಂತ ಹೇಳು. ಇವನ್ಗೂ ನಿನ್ಗೂ ಏನ್ ಸಂಬಂಧ? ಇವನ ಹತ್ರ ನೀನ್ ಯಾಕೆ ಫೋಟೋ ತೆಗೆಸ್ಕೊಂಡಿದ್ಯಾ? ನಕ್ಷತ್ರ, ಕಾಮ್ ಡೌನ್. ಯಾಕೆ ಇಷ್ಟೊಂದು ಹೈಪರ್ ಆಗ್ತಾ ಇದೆಯಾ? ಇವನೇ ನನ್ನ ತಮ್ಮ ನಕ್ಷತ್ರ. ಇವನೇ ಮೌರ್ಯ. ಛೇ, ಇವ್ನ ಕಾಲೇ ಸಿಗ್ತಿಲ್ಲ.
ಇಷ್ಟೊತ್ತಿಗೆಲ್ಲ ಆ ನಕ್ಷತ್ರಂಗೆ ಒಂದು ಗತಿ ಕಾಣಿಸ್ತಾನೆ ಅಂತ ಅನ್ಕೊಂಡಿದ್ರೆ ಅವಳು ಆರಾಮಾಗೆ ಇದ್ದಾಳೆ. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡೋದು? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪಾರ್ಟಿನ ಮುಗ್ದೋಗುತ್ತೆ. ಇವನೊಬ್ಬ ವೇಸ್ಟ್ ಫೆಲೋ. ಹ್ಯಾಪಿ ಬರ್ತ್ಡೇ ಮಿಸ್ ಶ್ವೇತಾ. ಓ ಮೈ ಗಾಡ್, ನೀವಾ? ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಯಾಕೆ ಬಂದೆ ಅಂದ್ರೆ ಕೆಲಸ ಮುಗಿಸೋದು ಬೇಡವಾ? ಫೈನ್, ಬಟ್ ಇಷ್ಟು ಓಪನ್ ಆಗಿ ಆರಾಮಾಗಿ ನೋಡಿ. ಪ್ಲೀಸ್ ಹುಷಾರಾಗಿರಿ. ಇಲ್ಲಿ ಎಲ್ಲ ಕಡೆ ಸೆಕ್ಯೂರಿಟಿ ಇದೆ. ಆ ಭೂಪತಿ CS ಕಾಂಪಿಟೇಷನ್ ಮೇಲೆ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದಾರೆ. ಐ ನೋ ಅದನ್ನೆಲ್ಲ ದಾಟ್ಕೊಂಡು ತಾನೇ ಇಲ್ಲಿ ತನಕ ಬಂದಿರೋದು. ಡೋಂಟ್ ವರಿ, ಈ ಮೌರ್ಯ ನಡೆಯೋದು ಅಷ್ಟೊಂದು ಸುಲಭ ಅಲ್ಲ. ನಕ್ಷತ್ರಂಗೆ ಏನೋ ಮಾಡ್ತೀನಿ ಅಂದರೆ ಅವಳು ಆರಾಮಾಗೆ ಮೆರೆತಿದ್ದಾಳೆ. ಈ ಜಾಗ ಸ್ಮಶಾನ ಆಗೋದಕ್ಕೆ ಇನ್ನೂ ಎಷ್ಟೊತ್ತು ಕಾಯಬೇಕು? ಜಾಸ್ತಿ ಏನಿಲ್ಲ, ಕೌಂಟರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನ್ನ ಹೆಲ್ಪ್ ಏನಾದರೂ? ಈ ಮೌರ್ಯಂಗೆ ಯಾರು ಹೆಲ್ಪು ಬೇಡ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಏನಾದರೂ ಮಾಡ್ಸಾಯಿ, ಕೆಲಸ ಆದರೆ ಆಯಿತು. ಇವನು ನಿನ್ನ ತಮ್ಮ ಮೌರ್ಯನ? ಭೂಪತಿ, ಒಂದ್ಸರಿ ಸರಿಯಾಗಿ ನೋಡಿಳು. ನಕ್ಷತ್ರ, ನನ್ನ ತಮ್ಮ ಯಾರು ಅಂತ ನನಗೆ ಗೊತ್ತಾಗಲ್ವಾ? ಅದ್ರಲ್ಲಿ ಸರಿಯಾಗಿ ನೋಡ್ಬೇರೆ ಏನು ಹೇಳಿ? ಇದು ನನ್ನ ತಮ್ಮ. ಮೊನ್ನೆ ನಾನು ಅಮ್ಮ ಅವ್ನ ಮನೆಗೆ ಹೋಗಿದ್ವಲ್ಲ, ಅವಾಗ ತೆಗ್ಸಿದ ಫೋಟೋ. ನನಗೆ ಭೂಪತಿ ಗೊತ್ತು. ಅವನೇ ನನಗೆ ಫೋನ್ ಮಾಡಿ ನಿಮ್ಮನ್ನ ಪಿಕಪ್ ಮಾಡು ಅಂತ ಹೇಳಿದ್ದು. ನಿಮ್ಗೆ ಭೂಪತಿ ಗೊತ್ತಾ? ಏನಾಗಬೇಕು? ಫ್ರೆಂಡ್ ಅಷ್ಟೇ ಅಲ್ಲ, ಅದಕ್ಕೂ ಒಂದು ಕೈ ಜಾಸ್ತಿ. ನನಗೆ ಭೂಪತಿ ಮಾತ್ರ ಅಲ್ಲ, ಅವನ 3 ಜನ ಬ್ರದರ್, ಅವರ ಅಮ್ಮ ಅತ್ತಿಗೆ ಅಂದ್ರು, ಎಲ್ಲರೂ ಚೆನ್ನಾಗಿ ಗೊತ್ತು. ಮೌರ್ಯ ಏನ್ ಹುಡುಕ್ತಿದ್ಯಾ ಶ್ವೇತಾ? ಏನಿಲ್ಲ ಅತ್ತೆ. ಪಾರ್ಟಿ ನಡೀತಿರೋದು ಅಲ್ಲಿ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿರ್ಬಾರ್ದಾ? ಅಲ್ಲಿ ನನ್ನ ಯಾರು ಮಾತಾಡಿಸ್ತಾರೆ ಅತ್ತೆ? ಎಲ್ರಿಗೂ ನಕ್ಷತ್ರನೇ ಮುಖ್ಯ. ನನ್ಗಲ್ಲಿದ್ರೆ ಒಂಥರ ಲೆಫ್ಟ್ ಔಟ್ ಫೀಲ್ ಆಗುತ್ತೆ. ಯಾರು ಮಾತಾಡ್ದಿದ್ರೆ ಏನಂತೆ? ನಿನ್ ಜೊತೆ ಮಾತಾಡೋದಿಕ್ಕೆ ನಾನಿಲ್ವಾ? ನನ್ನ ಜೊತೆ ಇರು. ನಕ್ಷತ್ರ, ಯಾಕೆ ಶಾಕ್ ಆಗ್ತಾ ಇದೆಯಾ? ಶಾಕ್ ಆಗಂಥದ್ದು ಏನಾಯ್ತು? ಇದಕ್ಕೂ ಮುಂಚೆ ಇವನ್ ಎಲ್ಲಾದ್ರೂ ನೋಡಿದ್ಯಾ? ವಾಟ್ಸ್ ರಾಂಗ್ ವಿತ್ ಹರ್? ಅವಳು ಯಾಕೆ ಮೌರ್ಯನ ಫೋಟೋ ಆ ಥರ ಶಾಕ್ ಆಗ್ತಿದ್ದಾಳೆ? ನಂಗೆ ಏನು ಗೊತ್ತಾಗ್ತಾ ಇಲ್ಲ. ಆ ಅಣ್ಣ ನೋಡಿದ್ರೆ ಮೌರ್ಯ ಅಂತ ಹುಡುಕಾಡ್ತಾ ಇದ್ದಾನೆ. ಇಲ್ಲಿ ಇವಳು ಮೌರ್ಯನ ಫೋಟೋ ನೋಡಿ ಶಾಕ್ ಆಗ್ತಿದ್ದಾಳೆ. ಇಲ್ಲಿ ನಿಜವಾಗ್ಲೂ ಏನಾದರೂ ನಡೀತಿದ್ಯಾ, ಇಲ್ಲ ನಾನೇ ಓವರ್ ಥಿಂಕ್ ಮಾಡ್ತಾ ಇದೀನಾ? ಖಂಡಿತವಾಗ್ಲೂ ಏನೋ ನಡೀತಿದೆ. ಇಲ್ಲಾಂದ್ರೆ ಆಲ್ ಆಫ್ ಅ ಸಡನ್ ನಕ್ಷತ್ರ ಮೌರ್ಯ ಫೋಟೋ ತೋರಿಸಿ ಆ ಫೋಟೋ ನೋಡಿದ್ದಕ್ಕೆ ಇಷ್ಟು ಶಾಕ್ ಆಗ್ತಾಳ? ಅದು ನನ್ನ ತಮ್ಮ ಅಂತ ಗೊತ್ತಾದ್ಮೇಲೆ ನಕ್ಷತ್ರ ನನ್ನಿಂದ ಏನೋ ಮುಚ್ಚಿಡ್ತೀಯಾಳೆ. ಅದೇನು ಅಂತ ನನಗೆ ಗೊತ್ತಾಗಬೇಕು. ಅದು ನನಗೆ ಈಗಲೇ ಗೊತ್ತಾಗಬೇಕು. ಅತ್ತೆ ಯಾಕೆ ಇವನ್ ಫೋಟೋ ಇಟ್ಕೊಂಡಿದ್ದಾರೆ? ಅತ್ತೆಗೂ ಏನ್ ಗೊತ್ತಾ? ಇವನೇ ನನ್ನ ತಮ್ಮ ನಕ್ಷತ್ರ. ಇವನೇ ಮೌರ್ಯ. ನಕ್ಷತ್ರ, ನನ್ನ ತಮ್ಮ ಯಾರು ಅಂತ ನನಗೆ ಗೊತ್ತಾಗಲ್ವಾ? ಅದ್ರಲ್ಲಿ ಸರಿಯಾಗಿ ನೋಡ್ಬೇರೆ ಏನು ಹೇಳಿ?
ಇದು ನನ್ನ ತಮ್ಮನೇ. ಮೊನ್ನೆ ನಾನು ಅಮ್ಮ ಅವ್ರ ಮನೆಗೆ ಹೋಗಿದ್ವಲ್ಲ, ಅವಾಗ ತೆಗ್ಸಿದ ಫೋಟೋ. ಭೂಪತಿ ನೋಡಿದ್ರೆ ಆ ಕ್ರಿಮಿನಲ್ನ ಹಿಡಿತೀನಿ, ಅವನನ್ನ ಬಿಡಲ್ಲ ಅಂತ ಹಠ ಹಿಡಿದು ನಿಂತಿದ್ದಾನೆ. ಇಲ್ಲಿ ನೋಡಿದ್ರೆ ಇವನ್ ತಮ್ಮ ಇಷ್ಟೆಲ್ಲ ಮಾಡ್ತಿದ್ದಾನ. ಈ ವಿಷಯ ಭೂಪತಿ ಗೊತ್ತಾದ್ರೆ ಏನಾಗ್ಬೋದು? ಇಷ್ಟು ದಿನ ಇದೆಲ್ಲ ಯಾರೋ ಹೊರಗ್ನವ್ರು ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆ ಹುಡುಕ್ತಿದ್ವಿ, ಆದ್ರೆ ಅಪರಾಧಿ ನಮ್ಮ ಮನೆ ಒಳಗಡೆ ನಡೆದಾನ. ನನ್ನ ಮೈದ್ನ, ನನ್ನ ಗಂಡನ ತಮ್ಮ ಇಷ್ಟೆಲ್ಲ ಮಾಡ್ತಿದ್ದಾನ. ಯಾಕೆ? ನಾನೇನ್ ಮಾಡಿದ್ದೀನಿ? ನನ್ನ ಮೇಲೆ ಯಾವ ದ್ವೇಷ? ನಿನ್ನ ಮಗಳನ್ನ ಕಳ್ಕೊಂಡಿದ್ದ ದುಃಖನೇ ನಿನ್ನ ಇಂಚಿಂಚು ಚುಚ್ಚಿ ಕೊಳ್ಳುತ್ತೆ. ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ಚಂದ್ರಶೇಖರ್ ನರಕ ತೋರಿಸ್ತೀನಿ. ಅಪ್ಪ ಬಾವುಜಿ ಮುಂದೆ ಇಟ್ಕೊಂಡು ನನ್ಗೂ ಭೂಪತಿಗೂ ಮದುವೆ ಮಾಡಿಸ್ತಾ ಅಂತ ಆ ದ್ವೇಷಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನ. ನನ್ನ ಅಪ್ಪನ ಮೇಲಿನ ಸಿಟ್ಟಿಗೆ ನನಗ್ ತೊಂದರೆ ಕೊಡ್ತಿದ್ದಾನ. ನನ್ಗೇನಾದ್ರೂ ಆದ್ರೆ ಅಪ್ಪ ಕೊರಗ್ತಾರೆ ಅಂತ. ದೇವ್ರೆ, ಇವಾಗ ನಾನು ಏನ್ ಮಾಡ್ಲಿ? ಇದನ್ನ ಭೂಪತಿಗೆ ಹೇಗೆ ಹೇಳಿ? ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ ತಮ್ಮ ಅಂತ ಹೇಳಿ? ಭೂಪತಿ ತಮ್ಮ ಅಂತ ನೋಡ್ದೆ ಮೌರ್ಯಂಗೆ ಕೊಡೋ ಶಿಕ್ಷೆ ಕೊಡ್ತಾನೆ. ಆಮೇಲೆ ಅತ್ತೆ ಪರಿಸ್ಥಿತಿ, ಈ ಮನೆ ನೆಮ್ಮದಿ ಏನಾಗ್ಬೇಡ. ದೇವ್ರೇ, ಎಂತ ಪರಿಸ್ಥಿತಿಗೆ ತಂದಿಟ್ಟಿದೀಯಾ? ಈಗ ನಾನು ಏನ್ ಮಾಡ್ಲಿ? ನೀನಿನ್ನೂ ಮೌರ್ಯನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳೇ ಇಲ್ವಲ್ಲ ಶ್ವೇತಾ? ನೀನು ಅವನು ಮದುವೆ ಆದರೆ ನಾನು ತುಂಬ ಖುಷಿ ಪಡ್ತೀನಿ ಶ್ವೇತಾ. ನಿನಗೇನು? ನೀನೇನೋ ಖುಷಿ ಪಡ್ತೀಯ ತಾಯಿ, ಆದ್ರೆ ನನ್ನ ಕತೆ ಕರಿ ಮಡ್ಕೆ ಪಕ್ಕ ಬೆಳ್ಳಿ ಚೊಂಬಿಟ್ಟಂಗಿರುತ್ತೆ. ಹಾಗಂತ ನಾನು ನಿನ್ನ ಒತ್ತಾಯ ಮಾಡಲ್ಲ. ಎಂಡ್ ಆಫ್ ದ ಡೇ ಇಟ್ಸ್ ಯೋರ್ ಲೈಫ್, ಇಟ್ಸ್ ಯೋರ್ ಡಿಸಿಷನ್. ನಿನಗೆ ಯಾವ್ದು ಸರಿ ಅನಿಸುತ್ತೋ ಆ ನಿರ್ಧಾರ ತಗೋ. ಮೌರ್ಯನ ಮದುವೆ ಆಗಲೇಬೇಕು ಅಂತ ನಾನಂತೂ ನಿನ್ನ ಫೋರ್ಸ್ ಮಾಡಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಕ್ಷತ್ರ ಗೊಟ್ಟಕ್ಕಂತಾಳೆ. ಆಮೇಲೆ ಭೂಪತಿ ಅಫಿಷಿಯಲಿ ಸಿಂಗಲ್. ಈ ಮೌರ್ಯನ ಕೈಗೆ ಸಿಕ್ಕಿ ಒದ್ದಾಡೋ ಬದಲು ಭೂಪತಿನೇ ನನಗೆ ಬೆಸ್ಟ್. ಅಮ್ಮನಿಗೆ ಟ್ರೈ ಮಾಡ್ತೀನಿ. ಯಾಕೇನು ಮಾತಾಡ್ತಿಲ್ಲ ಶ್ವೇತಾ? ಐ ಯು ಫೀಲಿಂಗ್ ಅನ್ಕಂಫರ್ಟಬಲ್? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಈ ವಿಷಯದ ಬಗ್ಗೆ ನಂಗೇನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಯೋಚನೆ ಮಾಡಿದಾಗೆಲ್ಲ ತುಂಬ ಕಷ್ಟ ಆಗ್ತದೆ, ಒದ್ದಾಡ್ತಿದ್ದೀನಿ. ನಂಗೆ ಅರ್ಥ ಆಗತ್ತೆ ಶ್ವೇತಾ, ಬಟ್ ಸ್ಟಿಲ್ ಇದನ್ನು ಇನ್ನೂ ಮುಂದುವರಿಸದೆ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಎಸ್ ಆರ್ ನೋ ಅಷ್ಟೇ. ನಿನ್ನ ಉತ್ತರ ಏನೇ ಇದ್ದರೂ ನಿನ್ನ ಸಂಬಂಧ, ನನಗೆ ನಿನ್ನ ಮೇಲಿರೋ ವಿಶ್ವಾಸ ಯಾವುದು ಕಮ್ಮಿ ಆಗಲ್ಲ ಶ್ವೇತಾ. ಯು ಆರ್ ಆಲ್ವೇಸ್ ಡಿಯರ್ ಟು ಮೈ ಹಾರ್ಟ್. ನೀನು ಯಾವತ್ತೂ ನಾನು ಬಿಟ್ಕೊಡಲ್ಲ. ಎಲ್ಲೋ ಒಂದು ಕಡೆ ನಿನ್ನ ಲೈಫ್ ಸೆಟ್ಲ್ ಆಗೋ ಥರ ನಾನು ಮಾಡ್ತೀನಿ. ಆ ದರಿದ್ರ ನಕ್ಷತ್ರ ಸತ್ರೆ ಎಲ್ಲೆಲ್ಲೂ ಯಾಕೆ
ನಿನ್ನ ಮನೆಯಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊಳ್ತೀನಿ. ನಿನಗೆ ಚಿಂತೆ ಬೇಡ ಬಿಡು. ಹಾಳಾದವನು ಮೌರ್ಯ ಎಲ್ಲೋದ್ನೋ. ಏನಾಯ್ತು ಚಿತ್ರ? ಏನೂ ಇಲ್ವಲ್ಲ. ಯಾಕೊಂಥರ ಆಡ್ತಿದ್ಯಾ? ನಾನಾ? ಇಲ್ಲ ಭೂಪತಿ, ಬಾ, ಅಲ್ಲೆಲ್ಲ ನಿಂಗೋಸ್ಕರ ಕಾಯ್ತಿರ್ತಾರೆ. ನಿಂತ್ಕೋ. ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನಕ್ಷತ್ರ? ನಾನೇನು ಮುಚ್ಚಿಡ್ತಿಲ್ಲ ಭೂಪತಿ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತು ಅವಾಗಲೇ ಮೌರ್ಯನ್ ಫೋಟೋ ನೋಡಿ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ? ಅದು ಅವ್ರನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಕ್ಷತ್ರ, ನೀನು ಹೇಳ್ತಿರೋ ಒಂದೊಂದು ಮಾತಲ್ಲೂ ಸುಳ್ಳು ಅಂತ ಆಬ್ವಿಯಸ್ ಆಗಿ ಗೊತ್ತಾಗ್ತಿದೆ. ನೀನು ಹೇಳ್ತಿರೋದಕ್ಕೂ ನಿನ್ನ ಮುಖದ ಎಕ್ಸ್ಪ್ರೆಷನ್ಗೂ ಅರ್ಥನೇ ಇಲ್ಲ. ವಿಷಯ ಏನು ಅಂತ ಹೇಳು ನಕ್ಷತ್ರ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಭೂಪತಿ, ಮತ್ತೆ ಮತ್ತೆ ಯಾಕೆ ಒತ್ತಾಯ ಮಾಡ್ತಿದ್ಯಾ? ಏನೂ ಇಲ್ಲ ಬಿಡು. ನಿಜವಾಗ್ಲೂ ಏನೂ ಇಲ್ವಾ? ಇಲ್ಲ. ನೀನು ಮೌರ್ಯನ್ ಫೋಟೋ ನೋಡಿದ್ಮೇಲೆ ಒಂಥರ ಆಡ್ತಿರೋದು ಸುಳ್ಳ ಹಾಳಾದ್ರೆ? ಹೌದು ಹೌದು. ಹಾಕಂತ ನನ್ನ ಮೇಲೆ ಆಣೆ ಮಾಡಿಡು.